ಹಾಯ್ ಎವ್ರಿವಾನ್, ತುಂಗಾಭದ್ರ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ನೀರು ದೋಸೆ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮಲೆನಾಡಿನಲ್ಲಿ ಮತ್ತು ದಕ್ಷಿಣ ಕನ್ನಡ ಭಾಗಗಳಲ್ಲಿ ವಾರಕ್ಕೆ 3 ಸಲ ಅಂತೂ ನೀರು ದೋಸೆ ಮಾಡೇ ಮಾಡ್ತಾರೆ. ಇಷ್ಟೊಂದು ರುಚಿಯಾಗಿರೋ ನೀರು ದೋಸೆ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣವಾ? 2 ಗ್ಲಾಸ್ ಅಕ್ಕಿನ ಒಂದು ಪಾತ್ರೆಗೆ ಹಾಕಿಬಿಟ್ಟು ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡು ಒಂದು ಪ್ಲೇಟ್ ಮುಚ್ಚಿಡ್ತೀನಿ. ಓವರ್ನೈಟ್ ಇದು ನೆನೆಲಿ. ನಿಮಗೆ ಅರ್ಜೆಂಟಾಗಿ ಮಾಡ್ಕೋಬೇಕು ಅಂದ್ಕೊಂಡಾಗ ಕೂಡ 1-2 ಅವರ್ಸ್ ನೆಂದರೂ ಸಾಕಾಗುತ್ತೆ. ಅಕ್ಕಿ ತುಂಬ ಸಾಫ್ಟಾಗಿ ನೆಂದಿರಬೇಕು. ನೋಡಿ, ಈಗ ನೆಂದಿದೆ. ಅಕ್ಕಿ ನೆಂದಿದ್ರೆ ಸಾಕು. ಈಗ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊತೀನಿ. ಜಾಸ್ತಿ ನೀರು ಸೇರಿಸ್ಕೋಬಾರ್ದು. ಜಾಸ್ತಿ ನೀರು ಹಾಕ್ಕೊಂಡ್ರೆ ರುಬ್ಬೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಜೊತೆಗೆ ಹಿಟ್ಟು ತುಂಬ ನುಣ್ಣಗಾಗೋದಿಲ್ಲ. ಹಾಗಾಗಿ ಈಗ ಇಷ್ಟು ನೀರು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಮಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೋಬೇಕು, ತುಂಬ ಉಪ್ಪನ್ನು ಸೇರಿಸ್ಕೋಬಾರ್ದು. ಇದನ್ನು ನುಣ್ಣಗೆ ಪೇಸ್ಟ್ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅಂದರೆ ಗ್ರೈಂಡರ್ಲ್ಲಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಹಿಟ್ಟು ಸಾಫ್ಟ್ ಆಗುತ್ತೆ. ನಿಮ್ಮ ಮನೇಲಿ ಗ್ರೈಂಡರ್ ಇತ್ತು ಅಂದರೆ ಗ್ರೈಂಡರಲ್ಲೇ ಮಾಡ್ಕೊಳ್ಳಿ. ನಾನು ಮಿಕ್ಸಿ ಜಾರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಮಿಕ್ಸಿ ಮಾಡಿರೋದು ಹಿಟ್ಟಿಗೆ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಉದ್ದಿನ ದೋಸೆ ಮಾಡುವಾಗೆಲ್ಲ ದಪ್ಪ ಇರಬೇಕು, ಆದರೆ ನೀರು ದೋಸೆ ಮಾಡ್ಬೇಕಾದ್ರೆ ಈ ಥರ ನೀರಾಗೇ ಇರಬೇಕು. ಅದಕ್ಕೆ ನೀರು ದೋಸೆ ಅಂತ ಹೇಳ್ತಾರೆ. ನೋಡಿ, ಚಮಚಕ್ಕೆ ಕೂಡ ಅಂಟಬಾರ್ದು. ಈಗ ನೋಡಿ, ಸ್ವಲ್ಪ ಹಿಟ್ಟು ದಪ್ಪ ಇತ್ತು ಅನ್ನೋ ಕಾರಣಕ್ಕೆ ನೀರನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಚಮಚದಿಂದ ಜಾರುತ್ತಾ ಇದೆ ಹಿಟ್ಟು. ಈ ಥರ ಇರಬೇಕು. ತುಂಬ ದಪ್ಪ ಇದೆ, ದೋಸೆ ದಪ್ಪ ಬರುತ್ತೆ. ಹಾಗಾಗಿ ಹದ ನೋಡ್ಕೊಂಡು ನೀರು ಹಾಕಬೇಕು. ಇಲ್ಲಿ ನಾನು ತೋರಿಸ್ತಾ ನಿಮಗೆ ಕಬ್ಬಿಣದ ತವಾ. ನೋಡಿ, ಇದು ಉದ್ದಿನ ದೋಸೆ ಮಾಡೋದಕ್ಕೂ ಬಳಸ್ತೀವಿ, ನೀರು ದೋಸೆ ಮಾಡೋದಕ್ಕೂ ಬಳಸ್ತೀವಿ. ನಾನು ಯಾವಾಗಲೂ ಈ ಹಂಚಿನಲ್ಲೇ ದೋಸೆ ಮಾಡೋದು. ಯಾಕಂದರೆ ಈ ಹಂಚಿನಲ್ಲಿ ಮಾಡೋದ್ರಿಂದ ಕಬ್ಬಿಣಾಂಶ ಕೂಡ ಹೆಚ್ಚಾಗಿರುತ್ತೆ. ನಾನ್ ಸ್ಟಿಕ್ಕಲ್ಲಿ ಮಾಡಿದ್ರೆ ಅಷ್ಟು ರುಚಿಯಾಗಿ ಕೂಡ ಇರೋದಿಲ್ಲ. ನೀರು ದೋಸೆ ಅಥವಾ ಯಾವುದೇ ದೋಸೆ ಕೂಡ ರುಚಿಯಾಗಿರೋದಿಲ್ಲ. ಆದರೆ ಇದರಲ್ಲಿ ಮಾಡಿ ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂತ ನೀವೇ ಹೇಳ್ತೀರಾ. ಇಲ್ಲಿ ನಾನು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಈ ಕಡೆ ಹಂಚು ಕಾಯಕ್ಕೆ ಇಟ್ಟಿದ್ದೀನಿ. ಹಂಚು ಕಾದ್ಮೇಲೆ ಈ ಥರ ಎಣ್ಣೆ ಹಚ್ಕೋತಾ ಇದ್ದೀನಿ. ನಾವು ಇಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ. ನೀವು ಶೇಂಗಾ ಎಣ್ಣೆ ಅಥವಾ ಬೇರೆ ಎಣ್ಣೆ ಬಳಸಬಹುದು. ನಮ್ಮಲ್ಲಿ ಕೊಬ್ಬರಿ ಎಣ್ಣೆನೇ ಬಳಸೋದ್ರಿಂದ ನಾನು ಅದನ್ನೇ ಹಾಸ್ತಾ ಇದ್ದೀನಿ. ನೋಡಿ, ಈ ಥರ ಹಂಚು ಮೀಡಿಯಮ್ ಉರಿಲಿ ಕಾಯಬೇಕು. ಈಗ ಹಿಟ್ಟನ್ನು ತಗೊಂಡು ನಾನು ಈ ಥರ ತೆಳುವಾಗಿ ಹಾಕೋತಾ ಇದ್ದೀನಿ. ನಾನು ನಿಮಗೆ 3 ಥರ ತೋರಿಸ್ತೀನಿ, 3-4 ಥರ. ನೋಡಿ, ಈ ಥರ ಮೇಲ್ಗಡೆಯಿಂದ ಸ್ವಲ್ಪ ಸವರ್ಕೊಳ್ಳೋದು ಹಿಟ್ಟನ್ನು ಪ್ಲೇಟ್ ಮುಚ್ಚಿಡಬೇಕು. 1 ನಿಮಿಷದಲ್ಲಿ ದೋಸೆ ರೆಡಿ ಆಗುತ್ತೆ. ನೋಡಿ, ತಕ್ಷಣ ಹಾಕಿ ತಕ್ಷಣ ತೆಗಿಬೋದು. ಈ ಥರ ಪಲ್ಟಿ ಹಾಕಬೇಕು ಅಂತೇನಿಲ್ಲ, ಬಟ್ ನಾನು ಮಡ್ಚ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಈ ಥರ ತೆಗೆದು ಹಾಕ್ಕೊತಾ ಇದ್ದೀನಿ. ಮತ್ತೆ ಎಣ್ಣೆ ಹಚ್ಕೊತೀನಿ. ನೋಡಿ, ಈ ಥರ ಒಂದೇ ಸ್ಪೂನಲ್ಲಿ ಒಂದ್ಸಲಿ ತಿರ್ಸ್ಕೊಂಡ್ರೆ ಆಯಿತು. ಪ್ಲೇಟ್ ಮುಚ್ಚಿಟ್ರೆ ದೋಸೆ ಮತ್ತೆ ರೆಡಿ ಆಯಿತು. ನೋಡಿ, ನೀಟಾಗಿ ಬರುತ್ತೆ. ಒಂದೊಂದ್ಸಲಿ ದಪ್ಪ ಬರುತ್ತೆ, ಅದನ್ನು ನೋಡ್ಕೊಂಡು ಮಾಡಬೇಕು. ನಾನು ನಿಮಗೆ ಯಾವ್ದು ಈಸಿ ಆಗುತ್ತೋ ಆ ಥರ ಟ್ರೈ ಮಾಡಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಮತ್ತೆ ಎಣ್ಣೆ ಹಚ್ಕೊತಾ ಇದ್ದೀನಿ. ಈಗ ಈ ಥರ ಒಂದೊಂದೇ ಕಡೆಯಿಂದ ಸ್ಪ್ರೆಡ್ ಮಾಡ್ಕೊತ ಹೋಗೋದು. ಎಲ್ಲಿ ಹೋಲ್ ಇರುತ್ತೋ ಅಲ್ಲೆಲ್ಲ ಕವರ್ ಮಾಡ್ಕೋಬೇಕು. ಸ್ವಲ್ಪ ಮೇಲಿಂದ ಹಾಕ್ಕೊಂಡ್ರೆ ದೋಸೆ ತೆಳುವಾಗಿ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಬಿಗಿನರ್ಸ್ಗಾದರೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು 3 ಥರನೂ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಮಾಡೋದು ತುಂಬ ತೆಳುವಾಗಿ ಸಾಫ್ಟಾಗಿ ಬರುತ್ತೆ. ನೆಟ್ ಥರ ದೋಸೆ ಬರುತ್ತೆ. ಇನ್ನೂ ಮೇಲ್ಗಡೆಯಿಂದ ಹಾಕಿದಾಗ ದೋಸೆ ಇನ್ನೂ ತೆಳುವಾಗಿ ಬರುತ್ತೆ. ಬಟ್ ಗ್ಯಾಸ್ ಪೂರ ಸುತ್ತ ಎಲ್ಲ ಗಲೀಜಾಗಿಬಿಡುತ್ತೆ. ಕೆಲವರು ಮೇಲ್ಗಡೆಯಿಂದನೇ ಹಾಕ್ತಾರೆ. ಹಳ್ಳಿಯಲ್ಲೆಲ್ಲ ನಮ್ಮ ಕಡೆ ಮೇಲಿಂದ ನೀರು ದೋಸೆನ ಹಾಕ್ತಾರೆ. ಅದರಿಂದ ದೋಸೆ ತುಂಬ ತೆಳುವಾಗಿ ರುಚಿಯಾಗಿ ಬರುತ್ತೆ. ನೆಟ್ಟು ಥರ ಪದ್ರವಾಗಿ ಬರುತ್ತೆ. ನೋಡಿ, ಈ ಥರ ಹಾಕ್ತಾರೆ. ನೀರು ದೋಸೆ ಮಾಡೋಕ್ಕೆಷ್ಟು ಈಸಿನೋ ತಿನ್ನೋಕೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಮೆತ್ತವಾಗಿರೋ ನೀರು ದೋಸೆ ಮಾಡೋದು ಇಷ್ಟೊಂದು ಸುಲಭ ಅಂತ ನೀವು ಅಂದ್ಕೊಂಡಿರಲಿಲ್ಲ ಅಲ್ವಾ? ನೀವು ಒಂದ್ಸಲಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೀರು ದೋಸೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ಇಷ್ಟು ಬಿಳಿ ಬಿಳಿಯಾಗಿ ನೀರು ದೋಸೆ ರೆಡಿಯಾಗಿದೆ. ಒಂದು ಚೂರು ಕಪ್ಪಾಗಿಲ್ಲ. ನಾವು ನೀರು ದೋಸೆನ ಕಾಯಿ ಚಟ್ನಿ ಜೊತೆಗೆ ತಿಂತೀವಿ. ಸ್ವಲ್ಪ ನೀರಾಗಿರೋ ಕಾಯಿ ಚಟ್ನಿ ಜೊತೆಗೆ ನೀರು ದೋಸೆನ ತಿಂತಾ ಇದೆ. ತುಂಬ ರುಚಿಯಾಗಿರೋ ನೀರು ದೋಸೆ ರೆಡಿ ಆಗುತ್ತೆ. ನೋಡಿ, ಎಷ್ಟು ಸಾಫ್ಟಾಗಿದೆ, ರುಚಿಯಾಗಿ ಕೂಡ ಇರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್.